ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ನನ್ನ ಪ್ರೀತಿಯ ಆತ್ಮೀಯ ಸ್ನೇಹಿತರೆ ಹಾಗೂ ಈ ನನ್ನ ಚಾನಲನ್ನು ನೋಡುತ್ತಿರುವಂಥ ವೀಕ್ಷಕರೇ, ಮೊನ್ನೆ ಇದರ ಮೊದಲಿನ ಭಾಗದ ಮುಂದಿನ ಭಾಗವನ್ನು ನಾನು ವಿವರಣೆ ಮಾಡ್ತಾ ಇದ್ದೇನೆ. ಇದರ ಮುಖ್ಯ ಉದ್ದೇಶ ಇದರಲ್ಲಿ ಅಡಕವಾಗಿರುವ, ಇದರ ಒಳಗೆ ಇರುವಂಥ ಶಬ್ದಗಳ ಉಪಯೋಗ ಮತ್ತು ಅದರಿಂದ ನಮಗೆ ಆಗುವ ಒಂದು ಸದುಪಯೋಗ. ಅಂದರೆ those who are interested to see and to read these words in the teach and English. ಟೀಚ್ ಮತ್ತು ಇಂಗ್ಲೀಷ್ ಶಬ್ದಗಳಲ್ಲಿ ಇರುವಂತಹ ಶಬ್ದಗಳ ವಿವರಣೆ, ಇದು ಸಾಮಾನ್ಯ ಜ್ಞಾನ. ಇದು ಬುಕ್ಕಿನಲ್ಲಿ ಇದೆ ಗೊತ್ತಿಲ್ಲ ನಮಗೆ, ನಿಮ್ಮ ಪಠ್ಯ ಪುಸ್ತಕದಲ್ಲಿ ಇದೆ ಇಲ್ಲವೋ ಗೊತ್ತಿಲ್ಲ ನನಗೆ, ಮೋಸ್ಟ್ಲಿ ಇಲ್ಲ ಕಾಣ್ತದೆ. ಇದ್ದರೆ ಅದನ್ನು ನೀವು ನೋಡಿ ತಿಳಿದುಕೊಳ್ಳಿ. ಅದರ ಮುಂದಿನ ಭಾಗವಾಗಿ ನಾನು ನಿಮಗೆ ಇದನ್ನು ವಿವರಿಸಲು ಇಚ್ಛಿಸುತ್ತೇನೆ. ಈಗ ಟೀಚ್ ಎಂಬ ಶಬ್ದ, ಟ್ಯಾಕಲ್ ಎವ್ರಿಥಿಂಗ್, ಅಡ್ವೈಸ್ cheerfully, honestly. ಸೊ TEACH. ಇದರಲ್ಲಿ ಟ್ಯಾಕಲ್ ಅಂದರೆ ಹಿಡಿದುಕೊಳ್ಳಿ, ಅಂದರೆ ಅದನ್ನು ನೀವು ಅದರ ಉಪಯೋಗವನ್ನು ಅರ್ಥ ಮಾಡಿಕೊಂಡು ಅದನ್ನು ಕ್ಯಾಚ್ ಮಾಡಿ ಅಂತ ಅರ್ಥ. ಟ್ಯಾಕಲ್ ಅಂತ ಹಿಡಿದುಕೊಳ್ಳೋದು ಅಂತ ಹೇಳಿದರೆ ಒಬ್ಬರನ್ನಿಬ್ಬರನ್ನು ಹಿಡಿದುಕೊಳ್ಳೋದಲ್ಲ. ಇಲ್ಲಿ ಶಬ್ದಗಳ ಅರ್ಥಗಳನ್ನು ನಾವು ಅರ್ಥ ಮಾಡಿಕೊಂಡು ಅದನ್ನು ನಾವು ಕ್ಯಾಚ್ ಮಾಡಬೇಕು ಎನ್ನುವಂಥ ಟ್ಯಾಕಲ್ ಅಂತ ಹೇಳ್ತೇವೆ. ಸೊ ಅದೇ ರೀತಿ ಟ್ಯಾಲೆಂಟ್, ನಮ್ಮ ಕೌಶಲ್ಯ, ಎನ್ಕರೇಜಸ್ ಆಲ್ವೇಸ್ ಸೀಜ್ಲೆಸ್ ಹ್ಯಾಪಿನೆಸ್. ಇಲ್ಲಿ ಸೀಜ್ಲೆಸ್ ಅಂತ ಹೇಳಿದರೆ ಅಪಾರವಾದ, ಅಗಾಧವಾದ ಅಥವಾ ಅವಿರತವಾಗಿ ನಮ್ಮ ಕೌಶಲ್ಯವನ್ನು ನಾವು ಪ್ರೋತ್ಸಾಹಿಸಬೇಕು, ಎನ್ಕರೇಜ್ಮೆಂಟ್ ಮಾಡಬೇಕು ಯಾವಾಗಲೂ. ಆಗ ನಮಗೆ ಸಂತೋಷವು ನಮಗೆ ಲಭಿಸುತ್ತದೆ ಎಂಬ ಅರ್ಥದಲ್ಲಿ. ನೆಕ್ಸ್ಟು, ಥಿಂಕ್ ಇನಫ್ ಅಡ್ವೈಸಬಲ್ ಕರ್ಟಿಸಿ ಹ್ಯಾಬಿಟ್ಸ್. ಕರ್ಟಿಸಿ ಮೀನ್ಸ್ ಒಂದು ವಿನಯಶೀಲತೆ ಅಥವಾ ಸೌಜನ್ಯಶೀಲತೆ. ಇದರಲ್ಲಿ ನಾವು ಯಾವ ರೀತಿ ಉತ್ತಮ ಅಭ್ಯಾಸಗಳನ್ನು ಮಾಡಿ ಆಲೋಚನೆ ಮಾಡಿ ಯೋಚನೆ ಮಾಡಿ ಬೇಕಾದಷ್ಟು ಅಷ್ಟೇ, ಎಷ್ಟು ಬೇಕೋ ಅಷ್ಟು, ಇನಫ್ ಅಂದರೆ ಬೇಕಾದಷ್ಟು. ಸೊ ಇದು ಮೂರನೇ ಶಬ್ದ ಬಂದದ್ದು TEA. ಸೊ ಟಿಯಿಂದ ಬರ್ತದೆ ಇದು. ಇನ್ನೊಂದು ನಾಲ್ಕನೇದು ಟ್ರೆಮೆಂಡಸ್ ಈಗರ್ ಆಲ್ವೇಸ್ ಚಾರ್ಮಿಂಗ್ ಹೋಪ್ಸ್. ಸೊ ಟ್ರೆಮೆಂಡಸ್ ಅಂದರೆ ಪ್ರಚಂಡ, ಅಂದರೆ ತುಂಬ ದೊಡ್ಡದು, ಪ್ರಚಂಡವಾದಂಥ. ಈಗರ್, ಸೊ ಈಗರ್ ಅಂತ ಹೇಳಿದರೆ ಕಾತುರತೆಯಿಂದ, ಉತ್ಸುಕತೆಯಿಂದ ಇದನ್ನು ನಮ್ಮಲ್ಲಿ ಇರುವಂಥ ಆ ಯೋಗ್ಯತೆ, ಎಬಿಲಿಟಿ, ತಾಕತ್ತು, ಧೈರ್ಯವಾಗಿ ನಾವು ಹ್ಯಾಂಡಲ್ ಮಾಡಬೇಕು ಎಂಬ ಇದರಲ್ಲಿ ಅರ್ಥ. ಸೊ ಇದು ಟೀಚಿಂಗ್ ಅಂತ ಹೇಳುವಾಗ ನಮಗೊಂದು ಸಣ್ಣ ನೆನಪು ಬರ್ತಾ ಇದೆ. ಸೊ ಟೀಚಿಂಗ್. ಸೊ ಹಿಂದೆ ನಾವೆಲ್ಲ ಕಲಿಯುವಾಗ, ಸ್ಟಡಿ ಮಾಡುವಾಗ ನಮಗೆ ಡಿಕ್ಟೇಷನ್ ಕೊಡುವ ಒಂದು ಅಭ್ಯಾಸ ಇತ್ತು ನಮ್ಮ ಶಿಕ್ಷಕರಿಗೆ, ಹಾಗೂ ಪುಸ್ತಕವನ್ನು ಓದಿಸುವುದು. ಈಗ ಸಿಲೆಬಸ್ಗಳು ಜಾಸ್ತಿ ಆಗಿದೆ, ಅದರಿಂದ ಅಂಥದ್ದೆಲ್ಲ ಮಾಡಲಿಕ್ಕೆ ಟೈಮ್ ಇರ್ತೋ ಇರೋದು ನನಗೆ ಗೊತ್ತಿಲ್ಲ. ಆದರೂ ಟೀಚ್ ಅಂತ ಹೇಳೋದಕ್ಕೆ ಒಬ್ಬ ಹುಡುಗ, ಇದು ಜಸ್ಟ್ ಫಾರ್ ಎ ಜೋಕ್. ಸೊ ಟೀಚ್ ಅಂತ ಹೇಳೋದಕ್ಕೆ ಅವನು ಚೀಟ್ ಅಂತ ಹೇಳ್ತಾನೆ. ಚೀಟ್ ಬರೆಯುವಾಗ, ಚೀಟ್ ಅಂದರೆ ಇದೆ, ನಿಮ್ಗೆ ಅರ್ಥ ಗೊತ್ತಿರಬಹುದು. ಚೀಟ್ ಅಂದರೆ ಇದೆ ಮೋಸ ಮಾಡುವುದು. ಇನ್ನೊಬ್ಬ ಹುಡುಗ ಬರೀತಾನೆ, ಅದು ಅವರಿಗೆ ಬರೀಲಿಕ್ಕೆ ಅರ್ಜೆಂಟ್ ಇರ್ತದೆ, ನೋಡ್ಕೊಳ್ಳೋದಿಲ್ಲ. ಇನ್ನೊಬ್ಬ ಹೇಳ್ತಾನೆ ಬ್ಲೀಚಿಂಗ್ ಅಂತ ಹೇಳ್ತಾನೆ.
ಬ್ಲೀಚಿಂಗ್ ಅಂತ ಹೇಳಿದರೆ ಬೆಳಗಾಗ್ಬೋದು. ಯಾವುದಾದ್ರೂ ಕಳಪೆ ಆಗಿದ್ದರೆ ಅದನ್ನು ಬೆಳಗ್ಗೆ ಮಾಡೋದಕ್ಕೆ ಬ್ಲೀಚಿಂಗ್ ಅಂತ ಹೇಳ್ತಾರೆ. ಸೊ ಅವನು ಒಬ್ಬ ಹುಡುಗ ಬ್ಲೀಚಿಂಗ್ ಅಂತ ಹೇಳ್ತಾನೆ. ಆಮೇಲೆ ಯಾವುದು ವಿಷಯದ ಬಗ್ಗೆ ಕ್ಲಾಸಲ್ಲಿ ಒಂದು ಚರ್ಚೆ ನಡೀತಾ ಇರ್ತದೆ, ಅದು ಚರ್ಚೆ ಮಾತುಕತೆ ಮುಗಿಯಿತು. ಆಮೇಲೆ ಒಬ್ಬಳು ಹುಡುಗಿ ಹೇಳ್ತಾಳೆ, ಸ್ಟಾರ್ಟ್ ದಿ ಬೀಟಿಂಗ್ ಅಂತ ಹೇಳ್ತಾನೆ. ಬೀಟಿಂಗ್ ನೀವು ಸ್ಟಾರ್ಟ್ ಮಾಡಿ ಅಂತ ಹೇಳಿ. ಆವಾಗ ಶಿಕ್ಷಕರು ಕೇಳ್ತಾರೆ, ಏನು ಹೇಳ್ತಾ ಇದ್ದೀನಿ ನೀನು? ಹೌದು ಸರ್, ನೀವು ನಮ್ಮ ಕ್ಲಾಸ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಅದು ನೀನು ಹೇಳಿದಂಥ ಶಬ್ದ ಯಾವುದು, ಅಕ್ಷರ ಯಾವುದು? ಬೀಟಿಂಗ್ ಅಂತ ಹೇಳಿದರೆ ಹೊಡೆಯೋದು. ಬೀಟ್, ನೀನು ನನಗೆ ಬೀಟ್ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಅಂತ ನೀನು ಹೇಳಿದ್ದೆ ಅಲ್ವಾ, ಏನು ಮಾಡಬೇಕು ನಾನು ಅಂತ. ಆಗ ಅವಳು ಹೇಳ್ತಾಳೆ, ಸಾರಿ ಸರ್, ಸಾರಿ ಅನ್ನೋದು ನನ್ನ ಮಿಸ್ಟೇಕ್ ಆಯಿತು ಅಂತ ಹೇಳ್ತಾನೆ. ಅದೇ ರೀತಿ ಈ ಸಣ್ಣ ಸಣ್ಣ ಜೋಕುಗಳು ನಾವು ಶಿಕ್ಷಕರು ಹೇಳಿದರೆ ಅದು ಸ್ವಲ್ಪ ಚೇಂಜಸ್ ಸಿಗ್ತದೆ ನಿಮಗೂ ಸಹ ಒಂದು ಉತ್ಸಾಹ ಬರಬಹುದು ಎಂಬ ಒಂದು ದೃಷ್ಟಿಯಿಂದ ಅದನ್ನು ಹೇಳ್ತಾ ಇದ್ದೇನೆ. ಆಮೇಲೆ ಇನ್ನೊಂದು ಸಹ ಇದೆ, ಇದರಲ್ಲಿ ಟ್ಯಾಕಲ್ ಅಂತಿದೆ. ಮೊದಲಿಗೆ ಟ್ಯಾಕಲ್ ಅಂದರೆ ನಾವು ಅರ್ಥ ಮಾಡಿಕೊಂಡು ಗ್ರಹಿಸಿಕೊಳ್ಳುವುದು ಟ್ಯಾಕಲ್ ಅಂತ, ಅಥವಾ ಇನ್ನೊಂದು ಅರ್ಥ ಹಿಡಿದುಕೊಳ್ಳುವುದು. ಸೊ ಟ್ಯಾಕಲ್ ಅಂತ ಹೇಳೋದಕ್ಕೆ ಒಬ್ಬಳು ಹುಡುಗಿ ಬರೀತಾಳೆ, ಟೀ ಬದಲಿಗೆ ಪಿಕ್ಕಲ್ ಅಂತ ಬರೀತಾಳೆ. ಪಿಕ್ಕಲ್ ಅಂತ ಹೇಳಿದರೆ ಉಪ್ಪಿನಕಾಯಿ ಅಲ್ವಾ? ಸೊ ಉಪ್ಪಿನಕಾಯಿ ಅಂತ ಅವಳು ಅದು ಬೇಕಂತ ಬರೆದಲ್ಲ, ಅದು ಇದೊಂದು ಜೋಕ್ ಅಷ್ಟೇ. ಅಲ್ಲೂ ಪಿಕ್ಕಲ್ ಅಂತ ಬರೀತಾಳೆ. ಆಮೇಲೆ ಇನ್ನೊಬ್ಬರು ಆಕ್ಸಿಡೆಂಟ್ ಅಂತ ಬರೀತಾಳೆ. ಸೊ ಅದೇ ಥರ ಈ ಯಾವುದು ಆಲ್ವೇಸ್ ಅಂತ ಬರ್ತದೆ. ಸೊ ಅದರಲ್ಲಿ ಸಹ ಏನೇನೋ ಇದಕ್ಕೆ BVS ಅಂತ ಬರೀತಾರೆ. ಸೊ ಈ ಥರ ಏನೇನೋ ಅರ್ಜೆಂಟಲ್ಲಿ ಬರೆದು ಅವರು ಕೆಲವು ಮಕ್ಕಳು ಆ ಥರ ಮಾಡ್ತಾರೆ. ಆಮೇಲೆ ಇಲ್ಲಿ ಕರ್ಟೆಸಿಗೆ ಒಬ್ಬ ಹುಡುಗ ಕೋರ್ಟ್ ಅಂತ ಬರೀತಾನೆ. ಕೋರ್ಟ್ ಮಾತ್ರ, ಕರ್ಟೆಸಿ ಪ್ರೊನೌನ್ಸಿಯೇಷನ್ ಬೇರೆ. ಕೋರ್ಟ್ COURT ಇದು ಕೋರ್ಟ್ ಕರೆಕ್ಟ್. ಬಟ್ ಇಲ್ಲಿ ESI ಬಂದಾಗ ಕರ್ಟೆಸಿ ಅಂತ ಬರ್ತದೆ. ಸೊ ಅದಕ್ಕೆ ಅದೊಬ್ಬ ಸ್ಟೂಡೆಂಟು ಕೋರ್ಟ್ ಅಂತ ಬರೆದು ಬಿಡ್ತಾರೆ. ಸೊ ಹೀಗೆ ಕೆಲವೊಂದು ನಾವು ಟೀಚ್ ಮಾಡುವಾಗ ನಮಗೆ ಅದು ನೆನಪಾಗ್ತದೆ. ನೆನಪಾಗಿದ್ದನ್ನು ನಾನು ನಿಮಗೆ ಸ್ವಲ್ಪ ಹೇಳ್ತಾ ಇದ್ದೇನೆ ಅಷ್ಟೇ. ಸೊ ಆಮೇಲೆ ನೀಡಿಗೆ ಮೇಡ್ ಅಂತ ಬರೆಯೋದು. ಇವರಿಗೆ ಬೇಕಾಗ್ತದೆ, ಅದರಲ್ಲಿ ಮೇಡ್ ಅಂತ ಬರೆಯೋದು. ಅದನ್ನು MAD ಅಂತ ಬರೆದ್ರೆ ಹುಚ್ಚ ಅಂತ ಆಗ್ತದೆ. ಅದನ್ನು ಹುಚ್ಚ ಅಂತೇಳಿ ಅವನು ಅರ್ಥ ಬರೆದಿಲ್ಲ. ಅದೇ ಥರ ಇದು ಟ್ರೆಮೆಂಡಸ್ ಅಂತ ಹೇಳಿದ್ರೆ ಅಷ್ಟೇ, ಪ್ರಚಂಡ. ಸೊ ಅವನು ಟ್ರೆಮೆಂಡಸ್ಸಿಗೆ ಬೇರೆ ಏನೋ ಬರೀತಾರೆ, ಅಲ್ಲಿ ತ್ರೀ ಮೆಂಡಸ್ ಅಂತ ಬರೀತಾನೆ ಅವನು. ಟ್ರೆಮೆಂಡಸ್ಸಿಗೆ ಒಂದು ಅನ್ನು ಜಾಸ್ತಿ ಸೇರಿಸ್ತಾನೆ. ಆಮೇಲೆ ನೆಕ್ಸ್ಟು ಚೇರ್ಮನ್, ಆ ಶಬ್ದಗಳು ಅಷ್ಟೇ ಇಲ್ಲಿ ಬಂದದರಲ್ಲಿ ಇಲ್ಲಿ ಅವನು ಹೇಳ್ತಾನೆ ಚೇರ್ಮನ್ ಅಂತೇಳಿ. ಚಾರ್ಮಿಂಗಿಗೆ ಚೇರ್ಮನ್ ಅಂತ ಹೇಳ್ತಾನೆ. ಅದೇ ಥರ ಈಟರ್ ಅಂತ ಹೇಳಿದರೆ ನಮಗೆ ಈಟ್ ಅಂತ ಹೇಳಿದಂಥ ತಿನ್ನುವ ವಸ್ತು. ಸೊ ಅಲ್ಲಿ ಟ್ಯಾಲೆಂಟಿಗೆ ಈಟರ್ ಅಂತ ಬರ್ತಾನೆ ಅವನು, ಟ್ಯಾಲೆಂಟಿಗೆ. ಹಾಗೆ ಅದೇ ಥರ ಸೇಲಿಯಂಟಿಗೆ ಸೈಲೆಂಟ್ ಅಂತ ಬರೀತಾರೆ ಕೆಲವರು, ಬರೆದಿದ್ದಾರೆ ಕೆಲವರು. ನಾವು ಸೇಲಿಯಂಟಿಗೆ ಅವರು ಸೈಲೆಂಟ್ ಅಂತ ಬರೆದಿದ್ದಾರೆ, ಸೈಲೆಂಟ್ ಅಂತೇಳಿ. ಹಾಗೆ ಇದು ಒಂದು ಜಸ್ಟ್ ಫಾರ್ ಎ ಜೋಕ್, ಫಾರ್ ಎ ಚೇಂಜ್. ನೆಕ್ಸ್ಟ್ ಜನರಲ್ ಬಿಹೇವಿಯರ್ ವರ್ಡ್ಸ್. ನಾವು ಸಾಮಾನ್ಯವಾಗಿ ನಾವು ಉಪಯೋಗ ಮಾಡುವಂಥ ಶಬ್ದಗಳು ಮತ್ತು ಅದಕ್ಕೆ ಬೇಕಾದ ಪೂರಕವಾಗಿರುವಂಥ ಇನ್ನೊಂದು ಹೆಚ್ಚು ಕಮ್ಮಿ ಸಮಾನ ಅರ್ಥ ಬರುವಂಥ ಶಬ್ದಗಳನ್ನು ಇಲ್ಲಿ ಪ್ರಸ್ತುತಪಡಿಸಲಾಗಿದೆ. ಇದನ್ನು ನಾನು ಓದಿ ಹೇಳ್ತಾ ಇದ್ದೇನೆ. ಒಂದು ಎಜುಕೇಷನ್ ಆ್ಯಂಡ್ ಕಲ್ಚರ್, ಸೆಕೆಂಡನೇದು ಡಿಸಿಪ್ಲಿನ್ ಆ್ಯಂಡ್ ನೀಟ್ನೆಸ್, ಥರ್ಡ್ ಒನ್ ರೆಸ್ಪೆಕ್ಟ್ ಆ್ಯಂಡ್ ಒಬೀಡಿಯನ್ಸ್, ಆನೆಸ್ಟ್ ಆ್ಯಂಡ್ ಸಿನ್ಸಿಯರ್, ಪ್ರಾಸ್ಪರಸ್ ಆ್ಯಂಡ್ ಬ್ರೈಟ್, character and polite, highness and humble, true and truth,
effort and success, faithfully obedient, trust, believe, justice, law, order, obey, talent, smartness, confident, faith, courage, brave, work hard, good strength, delightful and hospitality. ಇದು ಹಾಸ್ಪಿಟಲ್ ಅಲ್ಲ, ಹಾಸ್ಪಿಟಾಲಿಟಿ. ಆತಿಥ್ಯ, ಅದರ ಆತಿಥ್ಯ. ಡಿಲೈಟ್ಫುಲ್ ಮೀನ್ಸ್ ಸಂತೋಷದಾಯಕ. ಫ್ಯೂಚರ್ ಅಚೀವ್ಮೆಂಟ್. ಇಲ್ಲಿ ಅಚೀವ್ಮೆಂಟ್ ಅಂದರೆ ಗುರಿ. ನಮ್ಮ ಭವಿಷ್ಯದಲ್ಲಿ ನಾವು ಏನು ಮಾಡಬೇಕು ಅಂತ ನಾವು ಮನಸ್ಸನ್ನು ಇಟ್ಕೊಳ್ತೇವೆ, ಅದಕ್ಕೆ ನಾವು ಅಚೀವ್ಮೆಂಟ್ ಅಂತ ಹೇಳ್ತೇವೆ. ಅಚೀವ್ ನಮ್ಮ ಗುರಿ. ಸೊ ಇದರಲ್ಲಿ ಕೆಲವೊಂದು 3-4 ಶಬ್ದಗಳ ಅರ್ಥವನ್ನು ಇಲ್ಲಿ ಬರೆಯಲಾಗಿದೆ. ಅದು ಯಾರಿಗೆ ಸ್ವಲ್ಪ ಕಷ್ಟ ಅಂತ ಕಂಡ್ರೆ ಅದನ್ನು ಓದುವುದಕ್ಕೋಸ್ಕರ ಅಲ್ಲಿ ಕೆಳಗೆ ಕೊಟ್ಟಿದ್ದಾರೆ. ಒಂದು ಸಣ್ಣ ಗಾದೆ ಕೊಟ್ಟಿದ್ದೇನೆ. ವಿ ಕ್ಯಾನ್ ಬೈ ದಿ ಮೆಡಿಸಿನ್ ಬಟ್ ನಾಟ್ ಅವರ್ ಹೆಲ್ತ್ ಫಾರ್ ಎವರ್, ಡೆಫಿನೆಟ್ಲಿ. ಸೊ ನಾವು ಮೆಡಿಸಿನ್ ಬೇಕಾದ್ರೆ ತಗೊಳ್ಬೋದು, ಆದರೆ ನಮಗೆ ಇನ್ನೊಬ್ಬರ ಹೆಲ್ತನ್ನು ಶೇರ್ ಮಾಡಲಿಕ್ಕೆ ಕೊಡಲಿಕ್ಕೆ ಆಗೋದಿಲ್ಲ. ಇದರ ಅರ್ಥ. ಸೊ ಇಲ್ಲಿಗೆ ಇವತ್ತಿನ ಈ ಒಂದು 2ನೇ ಪುಟ ಅದು ಮುಗಿಯಿತು. ಇನ್ನು ಮುಂದಿನದು ನೆಕ್ಸ್ಟ್ ಇದರಲ್ಲಿ ನಿಮಗೆ ಪ್ರಸ್ತುತಪಡಿಸುತ್ತಾ ಇದ್ದೇನೆ. ಧನ್ಯವಾದಗಳು.